ಸೊ ನಾನಿವತ್ತು ಸ್ಟಾರ್ಟ್ ಮಾಡ್ತಾ ಇರೋದು ಟಾಪಿಕ್ ಅಜಂತಾ ಕೇವ್ಸ್ ಬಗ್ಗೆ. ಸೊ ಇದು ಏನಪ್ಪ ಅಜಂತಾ ಕೇವ್ಸ್ ಅಂತೇಳಿ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ನಾನು ಸ್ವಲ್ಪ ಡ ಫ್ಯಾಕ್ಚುಲಿ ನಾನು ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಇದು. ಸೊ ಏನಂದ್ರೆ ಆಲ್ರೆಡಿ ಎಲ್ಲರಿಗೂ ಗೊತ್ತು, ಈ ಅಜಂತಾ ಕೇವ್ಸ್ ವಿತ್ 100 ಕಿಲೋಮೀಟ್ರ್ ಅದ್ರ ಅಂದ್ರೆ ಮುಂದೆ ಹೋದ್ರೆ ಅದು ಎಲ್ಲೋರಾ ಕೇವ್ಸ್ ಬರುತ್ತೆ ಅಂತೇಳಿ. ಬಟ್ ಸ್ಪೆಸಿಫಿಕಲಿ ನಾನು ಅಜಂತಾ ಕೇವ್ಸ್ ಬಗ್ಗೆ ನಾನು ಅಂದ್ರೆ ರಿವಾಲ್ವ್ ಆಗುತ್ತೆ ಅಂದ್ರೆ ಟಾಪಿಕ್ ಇದು ಏನಪ್ಪ ಅಂದ್ರೆ ಇದು ಅಂದ್ರೆ ಅಜಂತಾ ಕೇವ್ಸ್ ಐತಲ್ಲ, ಇದೊಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಸೊ ಇದ್ರೊಳಗೆ ಅಂದ್ರೆ ಈ ಅಜಂತಾ ಕೇವ್ಸ್ ಒಳಗೆ ಏನು ಆಯ್ತಪ್ಪ ಅಂದ್ರೆ ಪೇಂಟಿಂಗ್ಸ್, ಆಮೇಲೆ ರಾಕ್ ಕಟ್, ಸ್ಕಲ್ಪ್ಚರ್ಸ್ ಅದಾವೆ. ಸೊ ಈ ಪೇಂಟಿಂಗ್ಸ್ ಒಳಗೆ ಏನದಾವ ಅಂದ್ರೆ ಏನೇನು ಬಿಡಿಸ್ಯಾರ ಅಂದ್ರೆ ಅವರು ಅಂದ್ರೆ ಆಗಿನ ಕಾಲದೊಳಗೆ ಈ ಬುದ್ಧಂದು ರೀಬರ್ತ್ ಆಗಿರೋ ದೃಶ್ಯಗಳು, ಆಮೇಲೆ ಇದು ಆರ್ಯಸುರ ಅನ್ನೋ ಅವನದು ಟೇಲ್ಸ್ ಅಂದ್ರೆ ಕತೆಗಳು, ದಂತಕಥೆಗಳು ಅಥವಾ ಇದು ಕತೆಗಳು ಅಂತ ಹೇಳ್ಬೋದು, ಮಾರಲ್ ಇದು. ಆಮೇಲೆ ಜಾತಕಮಾಲ ಅಂತೇಳಿ, ಜಾತಕಮಾಲ ಅಂದ್ರೆ ಈ ಬುದ್ಧಂದು ಇದು ಅಂದ್ರೆ ಏನು ಪ್ರಿವಿಯಸ್ ಬರ್ತ್ ಐತಲ್ಲ ಅದು, ಅಂದ್ರೆ ಪ್ರಿವಿಯಸ್ ಬರ್ತ್ ಅಂಥೇಳಿ ಹೇಳ್ತಲ್ಲ ಅದು ಜಾತಕಮಾಲ. ಸೊ ಇವೆಲ್ಲ ಇರುತ್ತೆ. ಅದಾದಮೇಲೆ ಇದು ಅಜಂತಾ ಐತಂಥೇಳಿ ಪ್ರೂಫ್ ಅಂತ ಇರುತ್ತಲ್ಲ, ಒಂದು ಡಾಕ್ಯುಮೆಂಟ್ಸ್ ಅಂದ್ರೆ ಆ್ಯನ್ಷಿಯಂಟ್ ಕಾಲದೊಳಗೆ ಇರುತ್ತಲ್ಲ, ಅಂದ್ರೆ ಒಂದು ಪ್ರೂಫನ್ನು ಇರುತ್ತಲ್ಲ. ಸೊ ಇದು ಎಲ್ಲೆಲ್ಲಿ ಸಿಗುತ್ತಪ್ಪ ಅಂದ್ರೆ ಫ್ಯಾಕ್ಸಿಯನ್ ರೆಕಾರ್ಡ್ ಅಂಥೇಳಿ, ಅಂದ್ರೆ ಇದು ಫ್ಯಾಕ್ಸಿಯನ್ ಅನ್ನೋ ಒಬ್ಬ ಚೈನೀಸ್ ಪಿಲ್ಗ್ರಿಮೇಜ್ ಈ ಅಜಂತಾ ಕೇವ್ಸ್ ಒಳಗೆ ಬಂದಿದ್ದ. ಸೊ ಅವನು ಬರೆದಿದ್ದ ಹಿಂಗೆ ಅಜಂತಾ ಕೇವ್ಸ್ ಒಳಗೆ ಹೋಗಿದ್ದೆ ಅಂಥೇಳಿ. ಸೊ ಅದೊಂದು ಪ್ರೂಫ್ ಐತಿ. ಯಾವಾಗ ಬರ್ದಿ ಅಂದ್ರೆ 400 CE ಅಂದ್ರೆ ಈಗ 2024. ಸೊ ಅದು 400 ಒಳಗೆ ಅಂದ್ರೆ 400 ಒಳಗೆ ಬಂದಿದ್ದ ಅವಾಗ. ಆಮೇಲೆ 7th century ಟ್ರಾವೆಲರ್ ಚೈನೀಸ್ ಝುಯಾನ್ ಜ್ಯಾಂಗ್. ಸೊ ಇವನು ಯಾರಪ್ಪ ಅಂದ್ರೆ ಇದು ಝುಯಾನ್ ಜ್ಯಾಂಗ್ ಅಂದ್ರೆ ಈ ಹ್ಯುಯಾನ್ ಸ್ಯಾಂಗ್ ಅಂತೀವಲ್ಲ ಅವನೇ. ಸೊ ಅವನೇ ಬಂದಿದ್ದ. ಸೊ ಅದಾದಮೇಲೆ 17th century ಟೆಕ್ಸ್ಟ್ ಐನೆ ಅಕ್ಬರಿ ಬೈ ಅಬುಲ್ ಫಜಲ್. ಸೊ ಐನೆ ಅಕ್ಬರಿ ಅಂಥೇಳಿ ಬುಕ್ ಬರ್ದವ ಅಬುಲ್ ಫಜಲ್. ಸೊ ಅವನು ಆ್ಯಕ್ಚುಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ, ಅಂದ್ರೆ ಈ ಅಜಂತಾ ಕೇವ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ. ಅಂದ್ರೆ ಏನು ಮೆನ್ಷನ್ ಮಾಡ್ಯಾರಪ್ಪ ಅಂದ್ರೆ 24 ರಾಕೆಟ್ ಕೇವ್ ಟೆಂಪಲ್ಸ್ ಐತೆ ಅಂಥೇಳಿ ಅದ್ರೊಳಗೆ ಅಂಥೇಳಿ ಮೆನ್ಷನ್ ಮಾಡಿದ್ದಾನೆ ಆ ಬುಕ್ ಒಳಗೆ. ಐನೆ ಅಕ್ಬರಿ ಏನಲ್ಲ, ಅದು ಅಕ್ಬರ್ದು ಬಯೋಗ್ರಫಿ ಅಬುಲ್ ಫಜಲ್ ಬರೆದಿರ್ತಾನೆ. ಸೊ ಇದ್ರೊಳಗೆ ಅದಾದಮೇಲೆ ಅಜಂತಾ ಕೇವ್ಸು ಅಂದ್ರೆ ಎಕ್ಸಿಸ್ಟೆನ್ಸ್ ಅಂತ ಇರುತ್ತಲ್ಲ, ಒಂದು ಹುಟ್ಟು ಅಂತೇಳಿ ಇರುತ್ತಲ್ಲ. ಸೊ ಇದು ಆರ್ಕಿಯಾಲಜಿಕಲಿ ಇದು ಏನು ಹೇಳ್ತಾರೆ ಅಂದ್ರೆ ಒಂದು 2nd BCE ಅಂದ್ರೆ ಇದು ಬಿಫೋರ್ ಕಾಮನ್ ಇರಾ ಅಂದ್ರೆ ಈ 2024 ಮೈನಸ್ 2 centuries ಐತಲ್ಲ. ಸೊ ಆ ಸೆಂಚುರೀಸ್ ಅದ್ರೊಳಗಿಂತ ಹಿಡಿದು 480 CE ಒಳಗೆ ಮಟ್ಟ ಅಂದ್ರೆ ಕೊಡ್ಬೋದು ಈ ಬರ್ತ್ ಅಂಥೇಳಿ ಹೇಳ್ತಾರೆ. ಸೊ ಇದ್ರೊಳಗೆ ಟೋಟಲಾಗಿ 29 ರಾಕೆಟ್ ಬುದ್ಧಿಸ್ಟ್ ಕೇವ್ ಅದಾವೆ ಅಂದ್ರೆ ಮಾನ್ಯುಮೆಂಟ್ಸ್. ಸೊ ಈ 29 ರಾಕೆಟ್ ಕೇವ್ಸ್ ಒಳಗೆ ಕನ್ಸಿಸ್ಟ್ ಆಫ್ 36 ಐಡೆಂಟಿಫಿಕೇಬಲ್ ಫೌಂಡೇಶನ್ಸ್ ಅಂತ ಹೇಳ್ತಾರೆ. ಬಟ್ ಅಂದ್ರೆ ಆ ಕೇವ್ಸ್ ಒಳಗೆ ಅಂದ್ರೆ 36 ಅಂದ್ರೆ ಐಡೆಂಟಿಫಿಕೇಬಲ್ ಫೌಂಡೇಶನ್ಸ್ ಅದಾವೆ. ಸೊ ಇದು ಏನು ಮಾಡ್ತಾರೆ ಅಂದ್ರೆ ಈ 36 ಇರೋದನ್ನ ಅಂದ್ರೆ 15 ಆದಮೇಲೆ ಅಂದ್ರೆ ಸೊ ಸಿಮ್ಲರ್ ಪ್ಯಾಟರ್ನ್ ಎಲ್ಲ ಅದಾವೆ. ಸೊ ಒಳಗೆ ಅದಾವಲ್ಲ. ಸೊ ಏನು ಮಾಡ್ತಾರೆ 15 ಒಳಗೆ ಆಲ್ಫಾಬೆಟಿಕಲಿ ಸ್ಟಾರ್ಟ್ ಮಾಡಿಬಿಡ್ತಾರೆ, ಸಫಿಕ್ಸ್ ಒಳಗೆ ಹಾಕ್ಕೊಂಡು 15A 15B 15C ಅಂಥೇಳಿ ಹಿಂಗೆ ಸ್ಟಾರ್ಟ್ ಮಾಡ್ತಾರೆ. ಸೊ 36 ಅಂದ್ರೆ 1 2 3 4 ಹಿಂಗೆ ಸ್ಟಾರ್ಟ್ ಮಾಡಿಲ್ಲ. ಆಮೇಲೆ ಇದು ಈ 1 2 3 ಐತಲ್ಲ, ಇದು ಆ್ಯಕ್ಚುಲಿ ಇಯರ್ಸ್ ಒಳಗಲ್ಲ ಅಂದ್ರೆ ಮಾಡಿದ್ದವರು. ಅಂದ್ರೆ ಇದು 1ನೇದು ಅಂದರೆ ಫಸ್ಟ್ ಮಾಡಿದ್ದ, ಇದು 2ನೇದು ಅದು ಪ್ರಿವಿಯಸ್ಲಿ ಅಂದ್ರೆ 1 ಮಾಡಿ ಆಮೇಲೆ 2 ಹೋದ್ರೆ ಹಿಂಗೆ ಅಂತಿಲ್ಲ, ಕ್ಲಾಸಿಫಿಕೇಷನ್ ಹಿಂಗೆ ಮಾಡಲಿಲ್ಲ ಇವ್ರು ಆ್ಯಕ್ಚುಲಿ. ಸೊ ಇವರು ಅಂದ್ರೆ ರಿಫ್ರೆಸ್ ಅಂದ್ರೆ ಒಂಥರ ಬೇರೆನೇ ಮಾಡ್ಯಾರ, ಒಂಥರ ಈ ಕೆಳಗೆ ಹಿಂಗೆ ಮಾಡ್ಯಾರ ಹೊರತು ಇವರು ಡೈರೆಕ್ಟಾಗಿ ಇದು ಫಸ್ಟ್ ಮಾಡಿದ್ರಿ ಸೆಕೆಂಡ್ ಮಾಡಿದ್ರಿ ಈ ಥರ ಪ್ಯಾಟರ್ನ್ಸ್ ಇಲ್ಲ ಇವೆಲ್ಲ. ಅದಾದಮೇಲೆ ಏನಪ್ಪ ಅಂದ್ರೆ ಇದು ಕ್ರೊನಾಲಜಿಕಲ್ ಆರ್ಡ್ರ್ ಅದು ಅಂದ್ರೆ ಕನ್ಸ್ಟ್ರಕ್ಷನ್ ಹಂಗೆ ಮಾಡಿಲ್ಲ ಅದು ಆ್ಯಕ್ಚುಲಿ. ಅಂದ್ರೆ ಈ 1 2 ಈ ಪ್ಯಾಟರ್ನ್ ಈಗೀಗ ನಾವು ಮಾಡಿವಲ್ಲ, ಸೊ ಆ ಥರ ಮಾಡಿಲ್ಲ ಅದು. ಆಮೇಲೆ ಈ ಅಜಂತಾ ಕೇವ್ಸು 2 ಫೇಸ್ ಒಳಗೆ ಬಿಲ್ಟ್ ಆಗೈತಿ. ಒಂದು ಫೇಸು 2nd BCEಯಿಂದ 1 BCE ಮಟ್ಟ ಅಂದ್ರೆ ಬಿಫೋರ್ ಕಾಮನ್ ಏರಿಯಾಯಿಂದ ಮಾಡಿದ್ರು. ಆಮೇಲೆ 2nd ಫೇಸು 400ಇಂದ 650 CE ಒಳಗೆ ಮಾಡೋದು ಅಂಥೇಳಿ, ಅಂದ್ರೆ 2nd ಫೇಸ್ ಅಂತೇಳಿ. ಫಸ್ಟು ಹಿಂಗೆ ಮಾಡ್ತಾರೆ, ಆಮೇಲೆ ಮತ್ತೆ ಇನ್ನೊಬ್ರು ಯಾರೋ ರಾಜ ಮಾಡ್ತಾರೆ ಹಂಗೆ. ಸೊ ಇದು ಯಾವುದಪ್ಪ ಈ ರಾಕೆಟ್ ಕೇವ್ ಅದಲ್ಲ, ಇದು ವಗುರ್ ರಿವರ್ ಅಂದ್ರೆ ಬಾಜುನ ಐತಂದು, ವಗುರ್ ರಿವರ್ ಅನ್ನೋ ಈ ನದಿ ಅದ್ರ ಬಾಜುನ ಐತದು. ಆಮೇಲೆ ಇದು ಏನಪ್ಪ ಅಂದ್ರೆ ಏನದಾವು ಅಂತೆಲ್ಲ ಕ್ಯೂರಿಯಾಸಿಟಿ ಇರುತ್ತೆ, ಏನದಪ್ಪ ಈ ಬುದ್ಧಿಸ್ಟ್ ಕೇವ್ ಒಳಗೆ ಏನದಾವ ಅಂದ್ರೆ ವಿಹಾರಸ್ ಅಂತೇಳಿ ಅದಾವೆ, ಪ್ಲಸ್ ಚೈತ್ಯಸ್. ಬುದ್ಧಿಸ್ಟ್
ಇರ್ತಲ್ಲ ವಿಹಾರಸ್. ಸೊ ವಿಹಾರಸ್ ಅಂದ್ರೆ ಅದು ಮೊನಸ್ಟ್ರೀಸ್. ಅದಾದಮೇಲೆ ಚೈತ್ಯಾಸ್ ಅಂದ್ರೆ ಇದು ವರ್ಷಿಪ್ ಹಾಲ್ಸ್ ಅಂತ ಇರ್ತಲ್ಲ ಬುದ್ಧಿಸ್ಟ್ಗಳಿಗೆ ಅದು. ಅದಾದಮೇಲೆ ಏನೋ ಈ ಅಜಂತಾ ಕೇವ್ಸ್ ರಿಗಾರ್ಡೆಡ್ ಆಸ್ ಮಾಸ್ಟರ್ ಪೀಸ್ ಆಫ್ ಬುದ್ಧಿಸ್ಟ್ ರಿಲಿಜಿಯಸ್ ಆರ್ಟ್ ಅಂತೇಳಿ. ಸೊ ಆಲ್ರೆಡಿ ಪೇಂಟಿಂಗ್ಸ್ ನಾ ಹೇಳಿದ್ದೆ. ಸೊ ಪೇಂಟಿಂಗ್ಸ್ ಅದಾವ ಅಂತೇಳಿ. ಸೊ ಇದು ಒಂಥರ ಗ್ರೇಟೆಸ್ಟ್ ಅನ್ಬೋದು ಅಂದ್ರೆ ಪೇಂಟಿಂಗ್ಸ್ ನಮಗೆ ಆ ಕಾಲ ಸಿಗೋದು. ಸೊ ಎಕ್ಸ್ಪ್ರೆಸಿವ್ ಪೇಂಟಿಂಗ್ಸ್ ದ್ಯಾಟ್ ಪ್ರೆಸೆಂಟ್ ಎಮೋಷನ್ ಅಂದ್ರೆ ನಮಗೆ ಆ ಪೇಂಟಿಂಗ್ಸ್ ಒಳಗೆ ನಮಗೆ ಭಾಳ ಎಕ್ಸ್ಪ್ರೆಸಿವ್ ಎಮೋಷನ್ಸ್ ಸಿಗ್ತಾವೆ. ಸೊ ಇದ್ರೊಳಗೆ ಪೇಂಟಿಂಗ್ಸ್ ಒಳಗೆ ಅಂದ್ರೆ ಎಮೋಷನ್ಸ್ ಕಾಣ್ಬೋದು ನಾವು ಥ್ರೂ ಗೆಸ್ಚರ್. ಅಂದ್ರೆ ಅವ್ರ ಕೈ ಒಳಗೆ ಮಾಡಿರೋ ಒಂದು ಗೆಸ್ಚರ್ ಮಾಡ್ಬೋದು, ಅಥವಾ ಪೋಸು ಮತ್ತು ಫಾರ್ಮ್ ಇರುತ್ತಲ್ಲ ಆ ಆರ್ಟ್ ಫಾರ್ಮ್ ಒಳಗೆ ನಾವು ನೋಡ್ಬೋದು. ಆಮೇಲೆ ಅರ್ಲಿಯೆಸ್ಟ್ ಇದು ಗ್ರೂಪ್ ಆಫ್ ಕೇವ್ಸ್ ಅಂದ್ರೆ ಈ ಪೂರ್ತಿ ಅಂದ್ರೆ ಅರ್ಲಿಯೆಸ್ಟ್ ಅಂದ್ರೆ ಮೊದಲು ಮಾಡಿರೋ ಕೇವ್ಸ್ ಯಾವುದಪ್ಪ ಅಂದ್ರೆ ಇದು 9, 10, 12, 13 ಆ್ಯಂಡ್ 15A ಅಂತೇಳಿ. ಸೊ ಈ 9, 10 ಇದೈತಲ್ಲ ಇದ್ರೊಳಗೆ ಮುರಲ್ಸ್ ಅದ. ಮುರಲ್ಸ್ ಅಂದ್ರೆ ಏನಿಲ್ಲ, ಪೇಂಟಿಂಗ್ ಇದು ವಾಲ್ ಒಳಗಿರೋ ಅಂದ್ರೆ ವಾಲ್ ಒಳಗೆ ಮಾಡಿರೋ ಪೇಂಟಿಂಗ್ಸ್ ಅವು ಅಂದ್ರೆ ಗೋಡಿ ಒಳಗೆ ಮಾಡಿರೋ ಪೇಂಟಿಂಗ್ಸ್. ಸೊ ಇದ್ರೊಳಗೆ ಮುರಲ್ಸ್ ಇನ್ ದಿಸ್ ಕೇವ್ ಡೆಪಿಕ್ಟ್ ದ ಸ್ಟೋರೀಸ್ ಫ್ರಮ್ ಜಾತಕಾಸ್. ಅಂದ್ರೆ ಇದು ಈ ಮುರಲ್ಸ್ ಅಂದ್ರೆ ಈ ಪೇಂಟಿಂಗ್ಸ್ ಒಳಗೆ ಅಂದ್ರೆ ಗೋಡಿ ಮೇಲಿರೋ ಚಿತ್ರ ಮಾಡಿರ್ತಾರಲ್ಲ ಅದ್ರೊಳಗೆ ಜಾತಕ ಟೈಲ್ಸ್ ಅಂದ್ರೆ ಬುದ್ಧಂದು ಪಾಸ್ಟ್ ಲೈಫ್ ಇದಲ್ಲ ಅವೆಲ್ಲ ಪೇಂಟಿಂಗ್ಸ್ ಒಳಗೆ ಮಾಡ್ಯಾರ ಈ 9, 10, 12, 13, 15 ಆ್ಯಂಡ್ ಇದು ಭಾಳ ಆ್ಯನ್ಷಿಯಂಟ್ ಅಂದ್ರೆ ಅರ್ಲಿಯೆಸ್ಟ್ ಫಾರ್ಮ್ ಆಫ್ ಕೇವ್ಸ್ ಇವೆಲ್ಲ. ಸೊ ಈ 9, 10 ಐತಲ್ಲ ಈ ಸ್ತೂಪ ಇದು ಚೈತ್ಯ, ಇದು ಸ್ಪೆಸಿಫಿಕಲಿ ಚೈತ್ಯ. ಆಮೇಲೆ 12, 13, 15 ಐತಲ್ಲ ಇದು ವಿಹಾರಸ್. ವಿಹಾರಸ್ ಅಂದ್ರೆ ಅದು ಆಲ್ರೆಡಿ ನಾನು ಹೇಳಿ ನಿಮಗೆ ಇದು ಮೊನಸ್ಟ್ರೀಸ್ ಅಂತೇಳಿ ಅಂದ್ರೆ ರೆಸ್ಟ್ ಹಾಲ್ ಅನ್ಬೋದು ನೀವು, ರೆಸ್ಟ್ ಮಾಡಲಿಕ್ಕೆ ಬುದ್ಧಿಸ್ಟ್ಗಳಿಗೆ. ಆಮೇಲೆ ಇದು ಚೈತ್ಯಾಸ್ ಅಂದ್ರೆ ವರ್ಷಿಪ್ ಅಂದ್ರೆ ಪೂಜೆ ಮಾಡಲಿಕ್ಕೆ ಅಂತೇಳಿ. ಸೊ ಅರ್ಲಿಯೆಸ್ಟ್ ಕೇವ್ಸ್ ವೇರ್ ಇನ್ ಯೂಸ್ ಡ್ಯೂರಿಂಗ್ ದಿಸ್ ಡಾರ್ಮೆಂಟ್ ಪೀರಿಯಡ್ ಅಂದ್ರೆ ಯಾವುದಪ್ಪ ಅಂದರೆ ಆಲ್ರೆಡಿ ಹೇಳಿದೆ ಇದು BC ಒಳಗೆ. ಆಮೇಲೆ ಬುದ್ಧಿಸ್ಟ್ ಪಿಲ್ಗ್ರಿಮ್ ವಿಸಿಟೆಡ್ ದ ಸೈಟ್ ಆಸ್ ಪರ್ ರಿಗಾರ್ಡೆಡ್ ಲೆಫ್ಟ್ ಬೈ ಫ್ಯಾಕ್ಸಿನ್ ಆಲ್ರೆಡಿ ಹೇಳಿ ನಾನು ಪ್ರೂಫ್. ಸೊ ಇವು ಫ್ಯಾಕ್ಸಿಗನ್ ಆಗಲಿ ಹ್ಯೂನ್ಸ್ಯಾಂಗ್ ಆಗಲಿ ಈ ಚೈನೀಸ್ ಪಿಲ್ಗ್ರಿಮ್ಸ್ ಎಲ್ಲ ಬಂದಿದ್ದೆಲ್ಲ ರೆಕಾರ್ಡ್ಸ್ ಅದಾವಲ್ಲ. ಸೊ ಇದೆಲ್ಲ ಐತೆ ಅಂದ್ರೆ ಅರ್ಲಿಯೆಸ್ಟ್ ಅಂದ್ರೆ ಈ 9, 10, 12, 13, 15 ಬಗ್ಗೆ ಅದ್ರ ಬಗ್ಗೆ ಇದೈತೆ ಪ್ರೂಫ್ ಐತೆ ಅಂತ ಬರ್ದಿದ್ದು ಅಂತೇಳಿ. ಅದಾದಮೇಲೆ ಅಕಾರ್ಡಿಂಗ್ ಟು ಇದು ವಾಲ್ಟರ್ ಸ್ಪಿಂಕ್. ಸೊ ಅಜಂತಾ ಕೇವ್ಸ್ ವೇರ್ ಮೇಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಅವನೇನು ಹೇಳ್ತಾನೆ ವಾಲ್ಟರ್ ಸ್ಪಿಂಗ್ ಈ ಅಜಂತಾ ಕೇವ್ಸ್ 100 BC ಇಂದ ಹಿಡಿದು 100 CE ಒಳಗೆ ಇದು ಮಾಡಿರ್ಬೋದು ಅಂತೇಳಿ ಅವನು ಲೆಕ್ಕ ಕೊಡ್ತಾನೆ. ಅಂದ್ರೆ ಒಂದು ಹೇಳ್ತಾನೆ. ಸೊ ಅಂಡರ್ ದ ಪ್ಯಾಟ್ರನೇಜ್ ಅಂದ್ರೆ ಇದು ಸಾತವಾಹನ ಡೈನೆಸ್ಟಿ ಪ್ಯಾಟ್ರನೇಜ್ ಒಳಗೆ ಇದು ಆಗೈತೆ ಅಂಥೇಳಿ ಅವನು ಹೇಳ್ತಾನೆ. ಆಮೇಲೆ ವಾಲ್ಟರ್ ಸ್ಪಿಂಕ್ ಅಂದ್ರೆ ಅವನು ಇನ್ನೂ ಏನು ಹೇಳ್ತಾನೆ ಅಂದ್ರೆ ಈ ಸೆಕೆಂಡ್ ಫೇಸ್ ಇರುತ್ತಲ್ಲ, ಯಾವುದು ಸೆಕೆಂಡ್ ಫೇಸ್ ಅಂದರೆ ಇದು 400 to 650 CE ಐತಲ್ಲ. ಸೊ ಅದ್ರೊಳಗೆ ಈ ಪ್ಯಾಟ್ರನ್ಸ್ ಅಂದ್ರೆ ಸಪೋರ್ಟ್ ಅಂದ್ರೆ ಅಟ್ರಿಬ್ಯೂಟೆಡ್ ಅಂದ್ರೆ ಯಾರು ಮಾಡ್ಯಾರ ಅಂದ್ರೆ ಸ್ವಲ್ಪ ಜಾಸ್ತಿ ಅಂದ್ರೆ ಒತ್ತು ಯಾರು ಕೊಟ್ಟಾರ ಅಂದ್ರೆ ಅದ್ರೊಳಗೆ ಸೆಕೆಂಡ್ ಫೇಸ್ ಒಳಗೆ ಹರಿಸೇನ ಅಂಥೇಳಿ ಒಬ್ಬ ರಾಜ ವಕಟಕ ಡೈನೆಸ್ಟಿ ಒಳಗೆ ಅಂದ್ರೆ ವಕಟಕ ಡೈನೆಸ್ಟಿ. ಸೊ ಅವನು ಭಾಳ ಇದು ಕೊಟ್ಟಿರ್ತಾನೆ. ಸೊ ಕೇವ್ಸ್ ನಾವು ನೋಡ್ಬೋದು. ಕೇವ್ಸ್ 19, 26, 29 ಆರ್ ಚೈತ್ಯಾಸ್ ಅಂದ್ರೆ ಇವೆಲ್ಲ ಚೈತ್ಯಾಸ್. ಆ್ಯಂಡ್ ರೆಸ್ಟ್ ಆರ್ ಅವ್ರು ಮಾಡಿರೋ ರೆಸ್ಟ್ ಎಲ್ಲ ಪೂರ್ತಿ ವಿಹಾರಸ್. ಸೊ ಈ ಸೆಕೆಂಡ್ ಫೇಸ್ ಒಳಗೆ ಮಾಡಿರ್ತಲ್ಲ ಹರಿಸೇನ. ಸೊ ಇವೆಲ್ಲ ಥೇಸ್ಟಿಕ್ ಅಂದ್ರೆ ಮಹಾಯಾಣಕ್ಕೆ ಅಂದ್ರೆ ಆಟ್ರಿಬ್ಯೂಟ್ ಆಗ್ತಾವೆ. ಅಂದ್ರೆ ಮಹಾಯಾಣಕ್ಕೆ ಏನಂದ್ರೆ ಕ್ರೆಡಿಟ್ ಥರ ಅಂದ್ರೆ ಒಂಥರ ಮಹಾಯಾಣಕ್ಕೋಸ್ಕರನ ಅದು ಅಂದ್ರೆ ಮಹಾಯಾಣಕ್ಕೆ ಅದು ಒಂಥರ ಕೊಟ್ಟಿದ್ದಾರೆ ಅಂಥೇಳಿ ಅಂದ್ರೆ ಏನಂದ್ರೆ ಡೆಡಿಕೇಟ್ ಮಾಡಿದ್ದು. ಸೊ ಅವು ಯಾವ್ಯಾವಪ್ಪ ಅಂದ್ರೆ 1 to 8 ಆಮೇಲೆ 11, 14, 29 ಇವು ಆಲ್ರೆಡಿ ಹೇಳಿದ್ದೀನಿ ನಮ್ಮ ಸೆಕೆಂಡ್ ಫೇಸ್ ಒಳಗೆ ಮಾಡಿರ್ತಾರೆ ಅಂತೇಳಿ. ಅದೆಲ್ಲ 1 to 8 ಆಮೇಲೆ 11, 14 to 29 ಇವೆಲ್ಲ ಪೂರ್ತಿ ಹರಿಸೇನ ವಕಟಕ ಡೈನೆಸ್ಟಿ ಒಳಗೆ ಮಾಡಿದವ. ಅಂದ್ರೆ ಅವನು ಮತ್ತು ಮುಂದಿನ ಪೀಳಿಗೆನೂ ಬಂದಿದ್ದು ಮಾಡಿದವರಲ್ಲ. ಸೊ ಇವೆಲ್ಲ ಮಾಡಿರ್ತಾರೆ. ಅದರ ಆನ್ಷಿಯೆಂಟ್ ಮಾತ್ರ 9, 10 ಆಮೇಲೆ 12, 13, 15 ಇದಿಷ್ಟು ಆನ್ಷಿಯೆಂಟ್. ಆಮೇಲೆ ಸೆಕೆಂಡ್ ಫೇಸ್ ಒಳಗೆ ಎಲ್ಲ ಉಳ್ಕಿದ್ದೆಲ್ಲ ಪೂರ್ತಿ ಮಾಡಿರೋದು ಇದು ವಕಟಕ ಡೈನೆಸ್ಟಿ. ಆಮೇಲೆ ಬೇರೆ ಬೇರೆ ರಾಜರು ಇವೆಲ್ಲ ಮಾಡಿದ್ರು. ಆಮೇಲೆ ಮೋಸ್ಟ್ ಎಲಾಬ್ರೇಟ್ ಕೇವ್ಸ್ ವೇರ್ ಪ್ರೊಡ್ಯೂಸ್ ಇನ್ ದಿಸ್ ಪೀರಿಯಡ್ ಅಂತೇಳಿ ಸೆಕೆಂಡ್ ಫೇಸ್ ಒಳಗೆ ಅಂದ್ರೆ ಅದ್ಭುತವಾಗಿ ಒಂದು ಎಲಾಬ್ರೇಟಾಗಿ ಕೆತ್ತಿದ್ದಾರೆ. ಸೊ ಈ ಪೀರಿಯಡ್ ಒಳಗೆ. ಸೊ ಇನ್ಕ್ಲೂಡೆಡ್ ರೀಫರ್ಬಿಶಿಂಗ್ ಪ್ಲಸ್ ರೀಪೇಂಟಿಂಗ್ ಆಫ್ ಅರ್ಲಿ ಕೇವ್ಸ್ ಅಂದ್ರೆ ಇನ್ನೂ ಸ್ವಲ್ಪ ಅಂದ್ರೆ ಹೆಚ್ಚು ಇದು ರೀಫರ್ಬಿಷ್ ಮಾಡೋದು. ಆಮೇಲೆ ರೀಪೇಂಟು ಮಾಡ್ಯಾರ ಅಂದ್ರೆ ಮತ್ತೊಮ್ಮೆ ಪೇಂಟ್ ಮಾಡಿದ್ದಾರೆ ಅದ್ರೊಳಗೆ ಅಂಥೇಳಿ. ಸೊ ಇಷ್ಟ ಇದು ಅಜಂತಾ ಕೇವ್ಸ್ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದು.